ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಾಫ್ಟ್ವೇರ್ ಮಗನಿಂದಾಗಿ ತಂದೆ ತಾಯಿಯ ಬರ್ಬರ ಕೊಲೆಯಾಗಿದೆ. ಚಾಕುವಿನಿಂದ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತಹ ರೋಹನ್ ಪುತ್ರನಿಂದ ಅಪಾರ್ಟ್ಮೆಂಟ್ನಲ್ಲಿ ಹೆತ್ತವರ ಬರ್ಬರ ಕೊಲೆಯಾಗಿದೆ. HAL ಠಾಣೆ ವ್ಯಾಪ್ತಿ ವಿಜ್ಞಾನ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿವೃತ್ತ ನೇವಿ ಕ್ಯಾಪ್ಟನ್ ಆಗಿರುವಂತಹ ನವೀನ್ ಚಂದ್ರ ಭಟ್ ಹತ್ಯೆಯಾಗಿದೆ. ಇನ್ನು ಜೊತೆಗೆ ಅವರ ಪತ್ನಿ ಡೆಂಟಲ್ ವೈದ್ಯರಾಗಿರುವಂತಹ ಶ್ಯಾಮಲಾ ಕೊಲೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಇಬ್ಬರನ್ನೂ ಸಹ ಹೆತ್ತವರನ್ನ ಕೊಂದಿರುವಂತಹ ಪಾಪಿ ಪುತ್ರ ಬೆಳಗ್ಗೆ ತಂದೆ ತಾಯಿಗೆ ಹಲ್ಲೆಯನ್ನ ಮಾಡಿ ಸಂಜೆ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಪುಣ್ಯಾತ್ಮ ಇದ್ದಾನಲ್ಲ ಮಗ, ಇವೊಂದು ಸ್ವಂತ ಸಾಫ್ಟ್ವೇರ್ ಕಂಪ್ನಿ ಸಹ ಇದೆ ಅಂತೆ. ಈಗಾಗಲೇ ರೋಹನ್ ಅನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಪಾಪಿ ಪುತ್ರ ತಂದೆ ತಾಯಿ ಇಬ್ಬರನ್ನೂ ಸಹ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ, ಏನಿದರ ಹಿನ್ನೆಲೆ? ಖಂಡಿತವಾಗಿಯೂ ಜಗದೀಶ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿ ಇಬ್ಬರನ್ನು ಕೂಡ ಮಗ ಕೊಲೆ ಮಾಡಿರುವಂತಹದ್ದು, ಯಾವ ವಿಚಾರಕ್ಕೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂತಹದ್ದು. ಅಂದ್ರೆ ಮೊದಲಿಗೆ ಕೌಟುಂಬಿಕ ಕಲಹ ಇರಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ನೀಡ್ತಾ ಇರುವಂತಹದ್ದು. ಹೀಗಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಕೌಟುಂಬಿಕ ಕಲಹ ಇವರಿಬ್ಬರ ಮಧ್ಯೆ ಬಂತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿ ರೋಹನ್ ಇದ್ದಾನೆ ಆತನನ್ನ ಬಂಧನ ಮಾಡಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಈತನಿಗೆ ಒಬ್ಬರು ಸಹೋದರಿ ಕೂಡ ಇದ್ದಾಳೆ. ಆಕೆ ಏನು US ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆಕೆ ಕೂಡ ಡಾಕ್ಟರ್ ಆಗಿರ್ತಾಳೆ. ಸದ್ಯಕ್ಕೆ ಆಕೆಯ ಒಂದು ದೂರಿನ ಒಂದು ಮೇರೆಗೆ ಈಗಾಗಲೇ FIR ಕೂಡ ದಾಖಲು ಮಾಡಿಕೊಂಡಿರುವಂತಹದ್ದು HL ಪೊಲೀಸರು. ಇನ್ನು ನಾಳೆ ಅಂದ್ರೆ US ನಿಂದ ಹೊರಟಿರುವಂತಹ ಕಾರಣ ನಾಳೆ ಬೆಳಿಗ್ಗೆ ಅವರು ಏನು ಬೆಂಗಳೂರು ತಲುಪ್ತಾರೆ. ಅದಾದ ನಂತರ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅಷ್ಟೊತ್ತಿಗೆ ಈ ಪಾಪಿ ಪುತ್ರ ಯಾಕಾಗಿ ಇಬ್ಬರು ತಂದೆ ತಾಯಿಯನ್ನ ಕೊಲೆ ಮಾಡ್ದ, ಜೊತೆಗೆ ಚಾಕುವನ್ನು ಕೂಡ ಹೊಸದಾಗಿ ತೆಗೆದುಕೊಂಡು ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೊದಲೇ ಪ್ರೀ ಪ್ಲಾನ್ ಮಾಡಿದ್ನ ತಂದೆ ತಾಯಿಯ ಕೊಲೆ ಮಾಡ್ಲಿಕ್ಕೆ ಅಂತ ಒಂದು ಅನುಮಾನ ಸದ್ಯಕ್ಕೆ ಮೂಡ್ತಾ ಇರುವಂತಹದ್ದು. ಹೀಗಾಗಿ ಆತನನ್ನ ತೀವ್ರ ವಿಚಾರಣೆ ಮಾಡಿದ ನಂತರವಷ್ಟೇ ಯಾವ ಕಾರಣಕ್ಕಾಗಿ ಆತ ಏನು ಈ ಒಂದು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗತ್ತೆ. ಆದ್ರೆ ಈಗಾಗಲೇ ಸದ್ಯಕ್ಕೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ನೋಡೋದಾದ್ರೆ ಈತ ಕೂಡ ಒಂದು ಸಾಫ್ಟ್ವೇರ್ ಕಂಪನಿ, ಸ್ಟಾರ್ಟ್ಅಪ್ ಕಂಪನಿ ಹೊಂದಿರ್ತಾನೆ. ಜೊತೆಗೆ ತಂದೆ ಏನು ನೇವಿಯ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆಗಿರ್ತಾರೆ. ಜೊತೆಗೆ ತಾಯಿ ಕೂಡ ಡೆಂಟಿಸ್ಟ್ ಡಾಕ್ಟರ್ ಆಗಿರ್ತಾರೆ. ಏನು HL ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನ ನಗರದ ಒಂದು ಒಳ್ಳೆ ಸುಸಜ್ಜಿತವಾಗಿರುವಂತಹ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ಇವರು ಇರ್ತಾರೆ. ಆದ್ರೂ ಕೂಡ ಯಾಕೆ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಮುಂದುವರೆದಿರುವಂತಹದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.